ಮೇಡಮ್ ಇನ್ನು ಅದೇ ರೀತಿಯಾಗಿ ಇವಾಗ ಎಷ್ಟೋ ಜನ ಆಗಿರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ABC ಜ್ಯೂಸ್ ಎಲ್ಲರೂ ಕೂಡ ಇವಾಗ ABC ಜ್ಯೂಸ್ ಆಗಿರ್ಲಿ ಅಡಿಕ್ಟೆಡ್ ಆಗಿದ್ದಾರೆ. ಹಾಗಾದ್ರೆ ಬಿಸಿನೀರಲ್ಲಿ ಚಿಯಾ ಸೀಡ್ಸ್ ಹಾಕಿ ಕುಡಿಯೋದಾಗಿರ್ಲಿ, ಆಮೇಲೆ ನಿಂಬೆ ರಸ ಹಾಕಿ ಕುಡಿಯೋದಾಗಿರ್ಲಿ, ಅದರಿಂದ ನಮ್ದು ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ನಿಜಾನಾ ಅಥವಾ ಹಾಗೆ ಮಾಡಿದ್ರೆ ಒಳ್ಳೆಯದ? ಅದ್ರ ಬಗ್ಗೆ ಆ್ಯಕ್ಚುಲಿ ಈಗ ಒಂದು ಸ್ಮಾಲ್ ಎಕ್ಸಾಂಪಲು, ಈಗ ಸೇ ಫಾರ್ ಎಕ್ಸಾಂಪಲ್ ನೀವು ಅಂಕಿತಂಗೆ ತರಕಾರಿ ಏನೂ ಇಷ್ಟ ಇಲ್ಲ, ಅಂಕಿತ ತರಕಾರಿನೇ ತಿನ್ನಲ್ಲ, ಅಂತರದವ್ರಿಗೆ ಜ್ಯೂಸ್ ಇಷ್ಟ. ಸೊ ಬೆಳಗ್ಗೆನ ಜ್ಯೂಸ್ ಕೊಟ್ರೆ ಏನೋ ಒಂದು ನ್ಯೂಟ್ರಿಯೆಂಟ್ಸ್ ಹೋಗ್ತಿದೆ ಅಂತ ಸುಮ್ಮನಾಗ್ಬೋದು, ಆಯ್ತಾ? ಅದು ಒಂದು ಆ ಥರ ಕೆಟಗರಿ ಒಂದು. ಇನ್ನೊಂದು ಕೆಟಗರಿ ಬಂದು ಈಗ ಎಥ್ಲೀಟ್ಸ್ ಇರ್ತಾರೆ, ಇಲ್ಲ ವರ್ಕೌಟ್ ಮಾಡೋರು ಇರ್ತಾರೆ, ಮತ್ತೆ BP ಕ್ಲೈಂಟ್ಸ್ ಇರ್ತಾರೆ. ಅವ್ರಿಗೆಲ್ಲ ಏನಂದರೆ ಈಗ ಬೀಟ್ರೂಟ್ ABC ಅಂತ ಹೇಳಿದ್ರಲ್ಲ, ಆ ಬೀಟ್ರೂಟ್ ಜ್ಯೂಸಲ್ಲಿ ಏನಿರುತ್ತೆ ಅಂದರೆ ಒಂದು ಕಂಟೆಂಟ್ ಇರುತ್ತೆ, ನೈಟ್ರೇಟ್ ಕನ್ವರ್ಟ್ ಇಂಟು ನೈಟ್ರಿಕ್ ಆಕ್ಸೈಡ್. ಇದೇನು ಮಾಡುತ್ತೆ ಅಂದರೆ ನಮ್ಮ ಬ್ಲಡ್ ವೆಸಲ್ಸ್ ನ್ಯಾರೋ ಇರುತ್ತಲ್ಲ ಅದನ್ನು ಡೈಲೇಟ್ ಮಾಡುತ್ತೆ. ಸೊ ಆಗ ನಿಮ್ದು ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ. ಬ್ಲಡ್ ಫ್ಲೋ ಚೆನ್ನಾಗಾದ್ರೆ ಬಾಡಿಲಿ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗುತ್ತೆ. ಆಕ್ಸಿಜನ್ ಸಪ್ಲೈ ಚೆನ್ನಾಗಾದ್ರೆ ನಿಮ್ಗೆ ವರ್ಕೌಟ್ ಅಲ್ಲಿ ಇರ್ಬೋದು, ಅಥ್ಲೀಟ್ಸ್ ರನ್ ಮಾಡಕ್ ಇರ್ಬೋದು, ಎಕ್ಸ್ಟ್ರಾ ಟಯರ್ಡ್ನೆಸ್ ಇರಲ್ಲ ಅಲ್ಲ, ಎನರ್ಜಿ ಸಿಗುತ್ತೆ, ಚೆನ್ನಾಗಿ ಮಾಡ್ತಾರೆ. ಆಮೇಲೆ BPನೂ ಅಷ್ಟೇ. ಈಗ ನೀವು ನೀರು ಕಮ್ಮಿ ಕುಡಿದ್ರು ಮತ್ತೆ ಆ ಡೈಲೇಷನ್ ಇಲ್ಲ ಅಂದ್ರೂ BP ಕೂಡ ಜಾಸ್ತಿ ಇರೋರಿಗೆ ಅದು ಒಂದು ಸ್ವಲ್ಪ ಬ್ಲಡ್ ಫ್ಲೋ ಚೆನ್ನಾಗಾದ್ರೆ ಹಾರ್ಟ್ ಪಂಪ್ ಮಾಡೋದಕ್ಕೆ ಕಷ್ಟಪಡಂಗಿಲ್ಲ ಅಲ್ಲ. ಸೊ ಆ ಥರ ಒಂದು ಸೆಕ್ಟರ್ ಇದೆ. ನಾನು ಹೇಳಿದೆ ABC ಜ್ಯೂಸ್ ಆ ಥರದವ್ರಿಗೆ ಒಳ್ಳೇದು, ಈ ಥರದವ್ರಿಗೆ ಒಳ್ಳೇದು. ಆದರೆ ABC ಜ್ಯೂಸ್ ಒಬ್ಬೊಬ್ರಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ, ಶುಗರ್ ಸ್ಪೈಕ್ಸ್ ಆಗೇ ಆಗತ್ತೆ. ಒಬ್ಬೊಬ್ರಿಗೆ ಹಸಿ ತರಕಾರಿ ತಿಂದ್ರೆ ಮತ್ತೆ ಖಾಲಿ ಹೊಟ್ಟೆಲೆ ABCಲಿ ಆಮ್ಲ ನಲ್ಲಿಕಾಯಿ ಇರುತ್ತೆ, ಖಾಲಿ ಹೊಟ್ಟೆಲಿ ಬೀಟ್ರೂಟ್. ಒಬ್ಬೊಬ್ಬರಿಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್, ಟೇಗ್ ಮೇಲೆ ಟೇಗ್ ಬರೋದು, ವಾಮಿಟಿಂಗ್ ಸೆನ್ಸೇಷನ್ ಆಗೋದಕ್ಕೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಬರುತ್ತೆ. IBS ಇಶ್ಯೂಸ್ ಮತ್ತೆ ಡೈಜೆಷನ್ ಇಶ್ಯೂಸ್ ಇರೋರಿಗೆ ಬಿಗ್ ನೋನು. ಸೊ ಇಟ್ ಈಸ್ ಇಂಡಿವಿಜುವಲೈಸ್ಡ್, ಪ್ರತಿಯೊಬ್ಬರಿಗೂ ಎಲ್ಲಾರ್ಗೂ ಬೇಕು ಅಂತಲ್ಲ. ಈಗ ನಾರ್ಮಲ್ ಟೀನೇಜ್ ಹುಡುಗಿ ಯಾವ ಹೆಲ್ತ್ ಪ್ರಾಬ್ಲಮ್ ಇಲ್ಲ, ಡೈಜೆಷನ್ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ಇಟ್ಸ್ ಜಸ್ಟ್ ದಟ್ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್, ಎಕ್ಸ್ಟ್ರಾ ಗ್ಲೋಗೆ ಬೇಕು ಅಂದರೆ ವಾರಕ್ಕೆ 2-3 ದಿನ ಆರಾಮ್ಸೆ ತೊಗೊಬೋದು, ಏನೂ ಇಲ್ಲ. ಬಟ್ ಕ್ವಾಂಟಿಟಿ ಮತ್ತು ಅದರಲ್ಲಿ ಏನು ಹಾಕ್ತೀರಾ ಅದೆಲ್ಲ ಡಿಪೆಂಡ್ ಆಗುತ್ತೆ. ಮ್ಯಾಮ್ ಇನ್ನು ಅದೇ ರೀತಿಯಾಗಿ ತುಪ್ಪನೂ ಕೂಡ ಇವಾಗ ಸಾಕಷ್ಟು ಜನರು ಕೂಡ ತಿಂತಾ ಇರ್ತಾರೆ. ಬ್ರೆಡ್ಡಲ್ಲಾಗಿರಲಿ, ಬನ್ಸಲ್ಲಾಗಿರಲಿ ತುಪ್ಪ ಹಾಕೊಂಡು ತಿಂತಿರ್ತಾರೆ. ಬಟ್ ಅದು ತುಪ್ಪ ಅನ್ನೋದು ಫ್ಯಾಟಾ ಅಥವಾ ದೇಹಕ್ಕೆ ಏನಾದರೂ ಹಾರ್ಮ್ಫುಲ್ ಆಗುತ್ತಾ? ಹೌದು, ತುಪ್ಪ ಯೂಶಲಿ ನಮ್ಮ ಸಜೆಷನ್ ಏನಂದ್ರೆ ದಿನಕ್ಕೆ 1-2 ಟೀ ಸ್ಪೂನ್ ಅಷ್ಟು ತುಪ್ಪ ತುಂಬಾನೇ ಒಳ್ಳೇದು. ನಾನು ಆಗ್ಲೇ ಹೇಳಿದೆ, ನಮ್ಮ ಬಾಡಿಗೆ ವಿಟಮಿನ್ ಡಿ ಬೇಕಂದ್ರೆ ನಮಗೆ ಫ್ಯಾಟ್ ಬೇಕೇ ಬೇಕಂತ. ಆ ಥರ. ಆಮೇಲೆ ನಮ್ಗೆ ಈಸಿ ಡೈಜೆಷನ್ಗೂ ಒಳ್ಳೇದು. ಆದರೆ ಎಕ್ಸಸ್ ಮಾಡಿದ್ರೆ ತುಪ್ಪದಲ್ಲಿ 1 ಟೀ ಸ್ಪೂನಲ್ಲಿ 40-50 ಕ್ಯಾಲರಿ ಇರುತ್ತೆ. ಈಗ ನಾವು 50 ಸೇ ಫಾರ್ ಎಕ್ಸಾಂಪಲ್ 120 ಕ್ಯಾಲರಿ ಬರ್ನ್ ಮಾಡಬೇಕು ಅಂದರೆ ನಾನು ಅರ್ಧ ಗಂಟೆ ವಾಕ್ ಮಾಡಬೇಕು. ಅದರಲ್ಲಿ ಫ್ಯಾಟ್ ಜಾಸ್ತಿ ಇದೆ, ಎಕ್ಸ್ಟ್ರಾ ವಾಕ್ ಮಾಡಬೇಕು. ಆಮೇಲೆ ಈಗ ನಾನು ವೆಯ್ಟ್ ಮೇಂಟೈನ್ ಮಾಡ್ತಿದ್ದೀನಿ, ನನಗೆ ಫಿಟ್ ಆಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಐ ಕ್ಯಾನ್ ಗೋ ಅಪ್ ಟು 4 ಟೀ ಸ್ಪೂನ್ಸ್, ಗುಡ್ ಫಾರ್ ಸ್ಕಿನ್ ಹೆಲ್ತ್, ಗುಡ್ ಫ್ಯಾಟ್ಸ್ ಅಂತ. ಆದರೆ ತುಪ್ಪನೂ ಸ್ಯಾಚುರೇಟೆಡ್ ಫ್ಯಾಟು. ನೀವು ರಿಸರ್ಚ್ ಮಾಡ್ಬೋದು, ಸ್ಯಾಚುರೇಟೆಡ್ ಫ್ಯಾಟ್ಸ್ ಇಸ್ ನಾಟ್ ಗುಡ್ ಫಾರ್ ಹಾರ್ಟ್ ಹೆಲ್ತ್. ಎಕ್ಸಸ್ ಫ್ಯಾಟ್ ವಿಲ್ ಬಿ ಸ್ಟೋರ್ಡ್. ಸೊ ಲಿಮಿಟ್ ಅಲ್ಲಿದ್ರೆ ಅದ್ರದ್ದು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಹಾಗೇನೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ. ಮ್ಯಾಮ್ ಇನ್ನು ಅದೇ ರೀತಿಯಾಗಿ ಹೆಣ್ಮಕ್ಳು ಇರ್ತಾರಲ್ವಾ, ಹೆಣ್ಮಕ್ಳಿಗೆ ಇವಾಗ ಥೈರಾಯ್ಡ್ ಸಮಸ್ಯೆಯಿಂದ ಫ್ಯಾಟ್ ಕೂಡ ಜಾಸ್ತಿ ಆಗಿರುತ್ತೆ. PCOD, PCOS ಎಷ್ಟೋ ಜನ ಇದರಿಂದ ಬಳಲ್ತಾ ಇರ್ತಾರೆ. ಇವರಿಗೂ ಕೂಡ ಇಂಥ ಹೆಣ್ಮಕ್ಳು ಯಾವ ಥರ ಫುಡ್ಡನ್ನ ತೆಗೆದುಕೊಳ್ಬೇಕಾಗುತ್ತೆ, ಮತ್ತೆ ವರ್ಕೌಟ್ ಯಾವ ಥರ ಇರಬೇಕಾಗುತ್ತೆ? ಸಿಕ್ಕಾಪಟ್ಟೆ ಜನ ಇವಾಗ ಪಿರಿಯಡ್ಸ್ ಆಗಿರಲಿ, ಥೈರಾಯ್ಡ್ಸ್ ಆಗಿರಲಿ, PCOD ಆಗಿರಲಿ, ಇದರಿಂದ ಫ್ಯಾಟ್ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಇದನ್ನ ನಮ್ಮ ವರ್ಕೌಟಲ್ಲಿ, ನಮ್ಮ ಫುಡ್ಡಲ್ಲಿಯೂ ಕೂಡ ಕಡಿಮೆ ಮಾಡ್ಕೊಳ್ಬಹುದಾ? ಹೌದು, ಖಂಡಿತ ಮಾಡ್ಬೋದು. ಇದೆಲ್ಲ ಬೇಸಿಕಲಿ ನಮ್ಮದು ಹಾರ್ಮೋನಲ್ ಇಶ್ಯೂಸು ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಆಗೋದು. ಸೊ ಇದ್ರಲ್ಲಿ ನಾವು ಏನು ಮಾಡ್ಬೋದು? ಮೇಜರ್ ಫಸ್ಟ್ ಥಿಂಗ್ ಅವ್ರದ್ದು ನಾರ್ಮಲ್ ಬೇಸಿಕ್ ರುಟೀನ್ ಚೆನ್ನಾಗಿದ್ಯಾ ನೋಡ್ಕೊಬೇಕು. ಬೇಸಿಕ್ ಅಂದರೆ ಅವ್ರದ್ದು ನಿದ್ದೆ ಮಾಡಿದ್ರೆ ಎಲ್ಲ ಅಲೈನ್ ಆಗಿಬಿಡುತ್ತೆ. ಇನ್ನೊಂದು ಸ್ಟ್ರೆಸ್, ಟೆನ್ಷನ್, ಇನ್ನೊಂದು ಅವ್ರದ್ದು ಡಯಟ್. 3 ಈ ಡಯಟಲ್ಲಿ ನಾನು ಹೇಳಿದ್ನಲ್ಲ, ಬ್ಯಾಲೆನ್ಸ್ ಡಯಟ್ ಎಷ್ಟು ಬೇಕೋ ಅದು, ಈ ಥರ ಇದು 3ನ್ನ ಅವ್ರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಇನ್ನು ಅದ್ರ ಮೇಲೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.